ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಈ ರಜತಿಗೆ ಮೇನ್ ಆಗಿ ಟಾರ್ಗೆಟ್ ಮಾಡ್ತಿರೋದು, ಈ ರಜತ್ ಯಾವಾಗ್ಲೂ ಮಂಜಣ್ಣನ್ ಟಾರ್ಗೆಟ್ ಮಾಡ್ತಾರೆ ಅಥವಾ ಹನುಮಂತಣ್ಣನ್. ಇವರಿಬ್ರು ಸಿಕ್ಕಿದ್ದಾರೆ. ಇವರಿಬ್ರನ್ನ ನಾನು ಟಾರ್ಗೆಟ್ ಮಾಡ್ತಾ ಹೋದ್ರೆ ನನಗೆ ಮುಂದಕ್ಕೆ ಇನ್ನು ಹೆಲ್ಪ್ ಆಗುತ್ತೆ, ನಾನು ಇನ್ನು ಮುಂದಕ್ಕೆ ಹೋಗ್ಬೋದು ಅಂತ ಭ್ರಮೆದಲ್ಲಿ ಇದಾರೆ ಅಂತ ಅನ್ಸ್ತಿದೆ ನನಗೆ. ನಿನ್ನೆ ಹನುಮಂತಣ್ಣ ಕರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ರು ನಿನ್ನೆ ಹನುಮಂತಣ್ಣ ಹಾಡ್ ಮುಖಾಂತರನೇ ಟಾಂಗ್ ಕೊಡ್ತಾರೆ ನೋಡಿ. ಉತ್ತರ ಕರ್ನಾಟಕದ ಹನುಮಂತಣ್ಣ ಮೇಲೆ ಹೋಗ್ತಿಯಲ್ಲ ಗುರು ನೀನ್ ರಜತ್, ಏನ್ ರೀಸನ್ ಕೊಡ್ತಾನ ಗುರು? ಈ ವಯ್ಯ ಏನು ಕರೆಕ್ಟ್ ಆಗಿ ರೀಸನ್ ಕೊಡಲ್ಲ. ಯಾವಾಗ್ಲೂ ಕೂಡ ಟಾರ್ಗೆಟ್ ಮಾಡೋದು ಮಂಜಣ್ಣನ ಅಥವಾ ಹನುಮಂತಣ್ಣನ. ಮಂಜಣ್ಣದು ಇವಾಗ ಗೌತಮಿದು ಎಲ್ಲ ಹೇಳ್ತಾ ಇವಾಗ ಮತ್ತೆ ಅಣಗಿಸ್ತಿದ್ದಾರೆ. ನೀವು ನೋಡಿರ್ತೀರ ಪ್ರೋಮೋದಲ್ಲಿ. ಗೌತಮಿ ಅವ್ರ ಆಲೆ ಹೊರಗೆ ಹೋಗಿದ್ದಾಯ್ತು. ಈ ರಜತ್ ಮತ್ತೆ ಭವ್ಯ ಅವ್ರು ಸೇರ್ಕೊಂಡು ಮಂಜಣ್ಣ ಮತ್ತೆ ಗೌತಮಿ ಅವ್ರನ್ನ ಅಣಗಿಸ್ತಿದ್ದಾರೆ. ಈ ಭವ್ಯ ಅವ್ರು ಮಾಡಿರೋ ತಪ್ಪನ ಬೇರೆಯವ್ರು ಅಣಗಿಸಿದ್ರೆ ಯಾವ ರೀತಿ ಇರುತ್ತೆ? ಎಷ್ಟು ತಪ್ಪು ಮಾಡ್ತಾ ಬಂದಿದ್ದಾರೆ. ಮತ್ತೆ ಅದನ್ನ ಒಪ್ಕೊಂಡು ಇಲ್ಲ. ಆ ಬಾಲ್ ಬಿದ್ದು ಅದನ್ನ ಕ್ಯಾಪ್ಟನ್ಸಿಯಲ್ಲಿ ಗೆಲ್ತಾರಲ್ಲ, ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅದನ್ನ ಒಪ್ಕೊಂತಾನೆ ಇಲ್ಲ. ಪಂಚಾಯಿತಿಯಲ್ಲೂ ಕೂಡ ಸಾಟರ್ಡೆ ಎಪಿಸೋಡ್ ಅಲ್ಲಿ ಒಪ್ಕೊಂತಿಲ್ಲ. ಸುದೀಪ್ ಸರ್ ಮತ್ತೆ ಮತ್ತೆ ಹೇಳಿ ಅವ್ರ ತಪ್ಪನೆಲ್ಲ ತಿಳಿಸಿದಾಗ ಇವ್ರಿಗೆ ಒಂಥರ ಅಲ್ಲಿ ಎಮೋಷನ್ಸ್, ಕಣ್ಣೀರ್ ಹಾಕೋದು ಎಲ್ಲ ಮಾಡ್ತಾರೆ. ಇವ್ರು ಮಾಡಿರೋ ತಪ್ಪನ ಬೇರೆ ಅಣಗಿಸಿದ್ರೆ ಯಾವ ರೀತಿ ಇರುತ್ತೆ? ಮಂಜಣ್ಣನ ಟಾರ್ಗೆಟ್ ಮಾಡ್ಕೊಂಡ್ ಬಂದು ಇವಾಗ ನಾನ್ ನಿನ್ನ ಕ್ಯಾಪ್ಟನ್ ಆಗಕ್ ಬಿಡ್ಲಿಲ್ಲ, ನಾನು ನಿನ್ ಪರವಾಗಿ ಇದ್ದಿದ್ದಕ್ಕೆ ನೀನ್ ಅವ್ ಕ್ಯಾಪ್ಟನ್ ಆಗಿದ್ದು, ಅದಾದ್ಮೇಲೆ ನಿನ್ ಕೈಲಿ ಕ್ಯಾಪ್ಟನ್ ಆಗಕ್ ಆಗಿಲ್ಲ. ಅದೇನು ನೀನ್ ಟಾರ್ಗೆಟ್ ಮಾಡ್ತಿದ್ದೆ, ಕ್ಲೀನ್ ಆಗಿ ಕಾಣ್ತಿತ್ತು. ಅಲ್ಲಿ ಒಂದ್ ಕಡೆ ಫೇವರಿಸಮ್ ಮಾಡ್ತಿದ್ದೆ, ಬರೇ ಮಂಜಣ್ಣ ತಪ್ಪು ಮಾತ್ರ ನಿನ್ ಕಾಣ್ತಿತ್ತು. ಕ್ಲೀನ್ ಆಗಿ ಟಾರ್ಗೆಟ್ ಮಾಡ್ಕೊಂಡು ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿದೆ. ಮತ್ತೆ ಈ ರಜತ್ ಕ್ಯಾಪ್ಟನ್ ಆದಾಗ ಅಲ್ಲಿ ಉಸ್ತುವಾರಿ ಆಗಿದ್ದು ಭವ್ಯ ಅವರು. ರಜತ್ ಅವ್ರಿಗೆ ಕ್ಲೀನ್ ಆಗಿ ಕಾಣ್ತಿತ್ತು. ಎಲ್ಲ ಹೋಗ್ಬಿಟ್ಟು ಎಲ್ಲ ಅಕ್ಷರ ತಂದ್ಬಿಟ್ಟು ಅಲ್ಲಿ ಜೋಡಿಸ್ಬಿಟ್ಟು ಅಲ್ಲಿ ಕ್ಯಾಪ್ಟನ್ ಆಗಿ ಮತ್ತೆ ನೆಕ್ಸ್ಟ್ ವೀಕ್ ಮತ್ತೆ ಆಪೋಸಿಟ್ ಅವ್ರು ಅಲ್ಲಿ ಹೆಲ್ಪ್ ಮಾಡಿದ್ರಲ್ಲ. ಉಸ್ತುವಾರಿ ಆಗಿದ್ದು ಭವ್ಯ ಅವರು, ರಜತ್ ಅವರಿಗೆ ಹೆಲ್ಪ್ ಮಾಡಿದ್ಲು. ಅಂದ್ರೆ ಈಸಿಯಾಗಿ ಟಾಸ್ಕ್ ವಿನ್ ಆಗೋ ರೀತಿ ಮಾಡ್ಕೊಟ್ರು. ಇವಾಗ ಇಲ್ಲಿ ಇವರು ಏನಾದ್ರು ಒಂದು ಮಾಡ್ಕೊಡ್ಬೇಕಲ್ಲ, ಅವರಿಗೆ ರಿಟರ್ನ್ ಕೊಡ್ಬೇಕಲ್ಲ, ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ಲ. ಅದಕ್ಕೆ ನೆಕ್ಸ್ಟ್ ವೀಕ್ ಪೂರ್ತಿ ಮಂಜಣ್ಣ ಮೇಲೆ ಕಣ್ಣಿತ್ತು. ಮಂಜಣ್ಣ ಮಾತ್ರ ಫೋಲ್ ಕಾಣ್ತಿತ್ತು, ಇವ್ರದ್ದೇನು ಫೋಲ್ ಕಾಣ್ತಿರ್ಲಿಲ್ಲ. ಅದಕ್ಕೆ ಎಲ್ಲ ಕ್ಲೀನ್ ಆಗಿ ವಿಡಿಯೋ ಕ್ಲಿಪ್ ನೆಲ್ಲ ಕಟ್ ಮಾಡಿ ತೋರಿಸಿದ್ದಾರೆ, ಎಪಿಸೋಡ್ ಅಲ್ಲೆಲ್ಲ ತೋರಿಸಿದ್ದಾರೆ. ಮತ್ತೆ ನಾನೇನು ತಪ್ಪು ಮಾಡಿಲ್ಲ, ನಾನು ಪರ್ಫೆಕ್ಟ್ ಆಗಿದ್ದೀನಿ, ನಾನು ಯಾರ ಪರವಾಗೂ ಇಲ್ಲ. ಏನ್ ಗುರು ನೀನ್ ಮಾಡಿರೋದೆಲ್ಲ ಕ್ಲೀನ್ ಆಗಿ ಕಾಣ್ತಿದೆ. ಯಾರ ಪರವಾಗಿ ನಿಂತಿದ್ಯಾ, ಯಾರಿಗ್ ಸಪೋರ್ಟ್ ಮಾಡ್ತಿದ್ಯಾ, ಎಲ್ಲ ಕ್ಲೀನ್ ಆಗಿ ಕಾಣ್ತಿದೆ. ಈ ಬಿಗ್ ಬಾಸ್ ಟೀಮಿಗೂ ಇಂಥವ್ರೇ ಬೇಕು. ಅಂದ್ರೆ ಏನಾದ್ರು ಒಂದು ತಪ್ಪಾದಾಗ ಅದನ್ನ ಒಪ್ಕೊಂಡು ಪ್ರಾಮಾಣಿಕತೆಯಿಂದ ಒಪ್ಕೊಂತಾರಲ್ಲ, ಅಂತವ್ರಿಗೆ ಜಾಗ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ದಂಡರಾಜ್ ಅವ್ರು ಮಾಡಿದ ತಪ್ಪನ ಅಲ್ಲೇ ಒಪ್ಕೊಂಡ್ರು ಕೂಡ ಅವ್ರಿಗೆ ಓಟ್ಸ್ ಯಾವ ರೀತಿ ಬರ್ತಿತ್ತು ಗುರು ಹೊರಗಡೆ? ರಜತ್ ಅವ್ರಕ್ಕಿಂತ ಕಡಿಮೆ ಬರ್ತಿತ್ತ. ಬಟ್ ಬಂದಿದ್ ಓಟ್ಸ್ ಅಪ್ಡೇಟ್ ಪ್ರಕಾರ ರಜತ್ ಅವ್ರು ಕಡಿಮೆ ಇದಾರೆ, ದಂಡರಾಜ್ ಅವ್ರಕ್ಕಿಂತ ತುಂಬಾ ಕಡಿಮೆ ಇದಾರೆ ಅಂತ ಬಂದಿದ್ದು. ಬಟ್ ಅಲ್ಲಿ ರಜತ್ ಅವ್ರು ಸೇಫ್ ಆಗ್ತಾರೆ, ದಂಡರಾಜ್ ಅವ್ರು ಹೊರಗೆ ಹೋಗ್ತಾರೆ. ಅದೊಂದು ಮಿಸ್ಟೇಕ್. ಅದು ಯಾರು ಮಾಡಿದ್ದು? ಬಿಗ್ ಬಾಸ್ ಟೀಮ್ ಮಾಡಿದ್ದು. ಅವರಲ್ಲಿ ಏನಾದ್ರು ಒಂದು ಕ್ಲೋಸ್ ಮಾಡ್ಬೋದಿತ್ತು, ಮಿರರಿಗೆ ಏನಾದ್ರು ಒಂದು ಅಡ್ಡ ಹಾಕ್ಬೋದಿತ್ತು, ಇಲ್ಲ ಬ್ಲೈಂಡ್ ಫೋಲ್ಡ್ಸ್ ಕೊಡ್ಬೋದಿತ್ತು. ಬಿಗ್ ಬಾಸ್ ಟೀಮ್ ಈ ರೀತಿ ಎಲ್ಲ ಮಾಡಿ ಪ್ರಾಮಾಣಿಕವಾಗಿ ಆಡಿರೋದನ್ನೆಲ್ಲ ಹೊರ ಕಳಿಸ್ತಿದ್ದೀರಾ. ಸರಿ, ಇವಾಗ ಲಾಸ್ಟ್ ವೀಕ್ ಅಲ್ಲಿ ಫಿನಾಲೆ ವೀಕ್ ಅಲ್ಲಿ 6 ಜನ ಬಂದಿದ್ದಾರೆ. ಇವಾಗ ಮತ್ತೆ ಏನಕ್ಕೆ ಗೌತಮಿ ಅವ್ರ ಹೆಸರು ಬರ್ತಿದೆ? ಅವ್ರು ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ ತಾನೆ. ಗೌತಮಿ ಅವ್ರ ಹೆಸರು ಹೇಳ್ಕೊಂಡು ಮತ್ತೆ ಮಂಜಣ್ಣ ಹೆಸರು ಹೇಳ್ಕೊಂಡು ಬರೇ ಅದೊಂದೇ ರೀಸನ್, ಇನ್ನೇನು ಕಾಣ್ತಿಲ್ಲ ಈ ರಜತಿಗೆ. ಏನ್ ಫ್ರೆಂಡ್ಶಿಪ್ ಮಾಡತ್ತಪ್ಪ? ಅವತ್ತಿಂದ ಮಂಜಣ್ಣ ಟಾರ್ಗೆಟ್ ಮಾಡ್ತಿದ್ದಾರೆ, ಗೌತಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಮತ್ತೆ ಹನುಮಂತಣ್ಣನ ಏನಾದ್ರು ಮಾಡಿ ಟಾರ್ಗೆಟ್ ಮಾಡಿ ಹೊರಗಾಕ್ಬೇಕು. ಇದೊಂದು ಇತ್ತು ತಲೆಯಲ್ಲಿ, ಇತ್ತು ರಜತ್ ಅವರಿಗೆ. ತುಂಬಾ ದುರಹಂಕಾರ. ಹನುಮಂತಣ್ಣನ್ ಕಂಡ್ರೆ ಏನಕ್ಕೆ ಇಷ್ಟು ಉರ್ಕೊಂತವ್ರೋ ರಜತ್. 50 ದಿನ ಎಪಿಸೋಡ್ ಹೊರಗಡೆ ಎಲ್ಲ ನೋಡ್ಕೊಂಡ್ ಬಂದು, ಹನುಮಂತಣ್ಣ ಏನ್ ಗುರು ಈ ರೀತಿ ಆಡ್ತವ್ರೆ, ಮತ್ತೆ ಮಂಜಣ್ಣ ಏನ್ ಈ ರೀತಿ ಟಾಸ್ಕ್ ಅಲ್ಲಿ ಆಡ್ತಿದ್ದಾರೆ ಅಂತ ಬಂದು ಇವ್ರಿಬ್ರನ್ನ ಅವತ್ತಿಂದ ಟಾರ್ಗೆಟ್ ಮಾಡ್ತಾ ಬರ್ತಿದ್ದಾರೆ. ಈ ಬಿಗ್ ಬಾಸ್ ಟೀಮ್ ಕೂಡ ಹಂಗೆ ಇದೆ. ಕರೆಕ್ಟ್ ಆಗಿ ಯಾರ್ಯಾರಿಗೆ ಬಕೆಟ್ ಹಿಡಿಬೇಕು ಅವ್ರವ್ರಿಗೆ ಬಕೆಟ್ ಹಿಡಿತಿದ್ದಾರೆ. ಕರೆಕ್ಟ್ ಆಗಿ ಪ್ರಾಮಾಣಿಕತೆಯಿಂದ ಆಡಿ ಒಪ್ಕೊಂಡು ಏನಾದ್ರು ಒಂದು ತಪ್ಪು ಮಾಡಿದ್ರೆ ಒಪ್ಕೊಂಡಿರೋರ್ನ ಮನೆ ಕಳಿಸ್ತಿದ್ದಾರೆ. ಓಟ್ಸ್ ಅಂತೆ, ಓಟ್ಸ್ ಯಾವ ರೀತಿ ಇವ್ರಿಗೆ ಜಾಸ್ತಿ ಬಂತು ಅರ್ಥನೇ ಆಗ್ತಿಲ್ಲ. ದಂಡರಾಜ್ ಅವರಿಗೆ ಆಕ್ಚುಲಿ ಫ್ಯಾನ್ ಬೇಸ್ ಜಾಸ್ತಿ ಇದೆ, ಹೊರಗಡೆ ಓಟ್ಸ್ ಕೂಡ ಬರ್ತಿದೆ. ಈ ಕಲರ್ಸ್ ಬಿಗ್ ಬಾಸ್ ಟೀಮಿಗೂ ಇದೇ ಬೇಕಾಗಿರೋದು. ಬೇರೆಯವ್ರು ಮಾಡ್ತಿರೋ ತಪ್ಪು ಕಾಣಲ್ಲ ಅವರಿಗೆ. ದಂಡರಾಜ್ ಅವ್ರು ಮಾಡಿದ ತಪ್ಪು ಕಾಣ್ತು, ಅವರು ಒಪ್ಕೊಂಡ್ರು. ಅದನ್ನ ನಾನ್ ಮಾಡಿದ ತಪ್ಪು ಅಂತ ಒಪ್ಕೊಂಡಿದ್ದಾರೆ. ಎಷ್ಟೋ ಜನ ಡೈರೆಕ್ಟ್ ಆಗಿ ನೋಡ್ತಾ ಆಡ್ತಿದ್ದಾರೆ ಆ ಗೇಮ್ ನ. ಅದನ್ನ ಏನಕ್ಕೆ ಪ್ರಶ್ನೆ ಮಾಡ್ಲಿಲ್ಲ? ರಜತ್ ಅವ್ರು ಎಷ್ಟು ಸಲ ನೋಡಿದಾರೆ ಗೊತ್ತಾ? ಗೇಮ್ ಆಡುವಾಗ ಡೈರೆಕ್ಟ್ ಆಗಿ ನೋಡಿದ್ದಾರೆ. ಅವ್ರಿಗೆ ಏನು ಇಲ್ಲ, ಅವ್ರನ್ನ ಎಷ್ಟು ಕ್ಲೀನ್ ಆಗಿ ಸೇಫ್ ಮಾಡ್ಬೇಕು ಅಷ್ಟು ಕ್ಲೀನ್ ಆಗಿ ಸೇಫ್ ಮಾಡ್ತೀರಾ. ಬೇರೆಯವ್ರನ್ನ ಯಾವ ರೀತಿ ಕ್ಲೀನ್ ಆಗಿ ಹೊರ ಕಳಿಸ್ಬೇಕು ಅದೇ ರೀತಿ ಪ್ಲಾನ್ ಮಾಡಿ ಹೊರ ಕಳಿಸ್ತೀರಾ. ಇದು ಏನ್ ಅನ್ಸುತ್ತೆ ನಮಗೆ? ಶಾಕಿಂಗ್ ಎಲಿಮಿನೇಷನ್ ಇದು. ದಂಡರಾಜ್ ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಯಾರು ಕೂಡ. ಅವ್ರು ಆಕ್ಚುಲಿ ಡಿಸರ್ವಿಂಗ್ ಟಾಪ್ 5 ಇರೋ ಕಂಟೆಸ್ಟೆಂಟ್. ಇವಾಗ ಇಲ್ಲಿ ಹನುಮಂತಣ್ಣ ಒಂಟಿ ಆಗ್ಬೇಕು. ಇವಾಗ ಒಂದ್ ವಾರ ಹನುಮಂತಣ್ಣನ ಒಂಟಿಯಾಗಿರಕ್ ಬಿಡ್ಬೇಕು. ಹೆಂಗಿರ್ತಾರೆ ನೋಡೋಣ ಅಂತ ನೋಡ್ಬೇಕು. ಬೇರೆಯವ್ರನ್ನೆಲ್ಲ ಅವ್ರ ಗುಂಪೆಲ್ಲ ಅಲ್ಲೇ ಇರ್ಬೇಕು, ಇವ್ರು ಮಾತ್ರ ಒಂಟಿ ಆಗ್ಬೇಕು. ಇದು ಯಾವ ರೀತಿ ನ್ಯಾಯ? ಹನುಮಂತಣ್ಣನ ಒಂಟಿ ಆಗೋದಕ್ಕೋಸ್ಕರನೇ ಇಲ್ಲಿ ದಂಡರಾಜ್ ಅವನ ಹೊರಗಾಕದ. ಮತ್ತೆ ಒಂದಿಷ್ಟು ಜನ ಹನುಮಂತಣ್ಣ ಇಲ್ಲಿ ದಂಡರಾಜ್ ಅವನ ಸೇಫ್ ಮಾಡ್ಬೋದಿತ್ತಲ್ಲ, ಏನಕ್ಕೆ ಸೇಫ್ ಮಾಡ್ಲಿಲ್ಲ, ಬೇಕಂತ ಇದೆಲ್ಲ ನಾಟಕ ಆಡ್ತಿದ್ದಾರೆ ಅಂತ ಅಂತಿರಲ್ಲ. ಅಲ್ಲಿ ದಂಡರಾಜ್ ತಪ್ಪು ಮಾಡಿರ್ತಾರೆ. ಅದಕ್ಕೋಸ್ಕರ ಹನುಮಂತಣ್ಣಗೆ ಆ ಟೈಮ್ ಅಲ್ಲಿ ಯಾರು ಚೆನ್ನಾಗ್ ಆಡುದು ಅಂತ ಅನ್ಸ್ತೋ ಅವ್ರನ್ನ ಸೇವ್ ಮಾಡಿದ್ದಾರೆ. ಮೋಕ್ಷಿತ್ ಅವ್ರನ್ನ ಸೇವ್ ಮಾಡುದು ಅದ್ರಲ್ಲಿ ಏನ್ ತಪ್ಪಿಲ್ಲ. ದಂಡರಾಜ್ ಅವ್ರನ್ನ ಅವ್ರು ಏನಕ್ಕೆ ಸೇಫ್ ಮಾಡ್ಲಿಲ್ಲ ಅಂದ್ರೆ ಅದು ಕಾರಣ ಇತ್ತು. ಅವ್ರು ದೋಸ್ತ ಅದೆಲ್ಲ ನೋಡಂಗಿದ್ರೆ ಯಾವತ್ತಿಂದನೋ ಸಪೋರ್ಟ್ ಮಾಡ್ತಾ ಸೇವ್ ಮಾಡ್ತಾ ಬಂದಿರೋರು. ಅವ್ರು ದೋಸ್ತ ಅದೆಲ್ಲ ನೋಡಲ್ಲ.
ಟಾಸ್ಕ್ ನೋಡ್ತಾರೆ, ಯಾರು ನಿಯತ್ತಾಗಿ ಆಡಿದಾರೆ ನೋಡ್ತಾರೆ, ಅದ್ರ ಪ್ರಕಾರ ಕೊಡ್ತಾರೆ. ಅದ್ರಲ್ಲಿ ಏನ್ ತಪ್ಪಿಲ್ಲ. ಹನುಮಂತಣ್ಣ ಬೇಕಂತ ಅದೆಲ್ಲ ಇಲ್ಲ ಗುರು. ಇವಾಗ ನೋಡಿ ಆ ಪ್ಲೇಸ್ ಅಲ್ಲಿ, ಹನುಮಂತಣ್ಣ ಪ್ಲೇಸ್ ಅಲ್ಲಿ ರಜತ್ ಯಾರಾದ್ರೂ ಇದ್ದಿದ್ರೆ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕ್ಲೀನ್ ಆಗಿ ಸೇಫ್ ಮಾಡಿ ಇಟ್ಕೊಂಡಿರೋರು. ಇಲ್ಲ ಹನುಮಂತಣ್ಣ ಅದೆಲ್ಲ ಮಾಡ್ಲಿಲ್ಲ. ಅವ್ರಿಗೆ ಆ ಟೈಮಲ್ಲಿ ಏನ್ ಕರೆಕ್ಟ್ ಅನ್ಸ್ತೋ ಆ ಡಿಸಿಷನ್ ತಗೊಂಡಿದ್ದಾರೆ. ಹನುಮಂತಣ್ಣ ಮೇಲೆ ಬ್ಲೇಮ್ ಆಗ್ತಾರೆ. ಇವಾಗ ಇಲ್ಲಿ ನೋಡಿ ಕಲರ್ಸ್ ಟೀಮ್, ಬಿಗ್ ಬಾಸ್ ಟೀಮ್ ಎಷ್ಟು ಕ್ಲೀನ್ ಆಗಿ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ಹನುಮಂತಣ್ಣ ಒಂಟಿ ಆಗಿದ್ದಾರೆ, ಬೇರೆ ಗ್ರೂಪ್ ಫುಲ್ ಇದೆ. ಒಂದು ಗ್ರೂಪ್ ಫುಲ್ ಹಂಗೆ ಇದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ತಪ್ಪು ಮಾಡಿ ಒಪ್ಕೊಂಡೇ ಇರೋರು ಒಬ್ರು ಇದ್ದಾರೆ. ಇನ್ನೊಬ್ರು ಉಸ್ತುವಾರಿ ಮಾಡುವಾಗ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ನೋಡ್ದಂಗೆ, ಅವ್ರಿಗೆ ಫೌಲ್ ಕೊಡ್ದಂಗೆ ಮಾಡಿರೋರು, ಪ್ರಾಮಾಣಿಕವಾಗಿ ಆಡಿಲ್ದೇ ಇರೋರು ಅವ್ರ ಮನೇಲಿದ್ದಾರೆ. ಪ್ರಾಮಾಣಿಕವಾಗಿ ಆಡಿರೋರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಇದು ಎಲ್ಲಿದೆ ನ್ಯಾಯ ನೋಡಿ. ನೆಕ್ಸ್ಟ್ ಟೈಮ್ ಯಾರ್ಯಾರು ಬಿಗ್ ಬಾಸ್ ಗೆ ಹೋಗ್ತಿರೋ ನೀವು ಏನ್ ಮಾಡ್ಬೇಕಂದ್ರೆ ತಪ್ಪು ಮಾಡ್ಬೇಕು, ಬೇರೆಯವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬೇಕು, ಉಸ್ತುವಾರಿನ ಕರೆಕ್ಟ್ ಆಗಿ ತಗೊಂಬಾರ್ದು, ಫೇವರಿಸಮ್ ಮಾಡಿ ಉಸ್ತುವಾರಿ ಮಾಡ್ಬೇಕು. ಇಂಥವ್ರು ಬಿಗ್ ಬಾಸ್ ಫಿನಾಲೆಗೆ ಹೋಗಕ್ಕೆ ಅರ್ಹತೆ ಪಡ್ಕೊಂತೀರಾ. ಇದನ್ನೆಲ್ಲ ಮಾಡಿ ನೆಕ್ಸ್ಟ್ ಯಾರ್ಯಾರು ಬಿಗ್ ಬಾಸ್ ಗೆ ಹೋಗ್ತಿರಲ್ಲ, ಈ ಮೂರು ಮಾಡ್ಲೇಬೇಕು. ನೀವು ಮೋಸ ಮಾಡ್ಬೇಕು, ಕ್ಯಾಪ್ಟನ್ ಆಗ್ಬೇಕು, ಮತ್ತೆ ಉಸ್ತುವಾರಿ ಮಾಡುವಾಗ ಒಬ್ರಿಗೆ ಒಂದ್ ನ್ಯಾಯ, ಇನ್ನೊಬ್ರಿಗೆ ಫೇವರಿಸಮ್ ಮಾಡ್ಬೇಕು. ಈ ರೀತಿ ಮಾಡಿದ್ರೆ ನೀವು ಫಿನಾಲೆಗೆ ಎಂಟ್ರಿ ಕೊಡ್ತೀರಾ. ಇದು ಕ್ಲೀನ್ ಆಗಿ ಕಾಣ್ತಿದೆ. ಈ ಸಲ ಬಿಗ್ ಬಾಸ್ ನಡೆಸ್ತಿರೋ ಟೀಮು ಇದನ್ನ ಕ್ಲೀನ್ ಆಗಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಿದೆ. ಹಿಂಗ್ ಮಾಡಿದೇನೆ ಬಿಗ್ ಬಾಸ್ ಅಲ್ಲಿ ಉಳಿಯೋಕೆ ಸಾಧ್ಯ. ಫಿನಾಲೆಯಲ್ಲಿ ಇರ್ಬೇಕಂದ್ರೆ ಇದೆಲ್ಲ ಮಾಡ್ಬೇಕು. ನೆಕ್ಸ್ಟ್ ಟೈಮ್ ಯಾರ್ಯಾರು ಬಿಗ್ ಬಾಸ್ ಗೆ ಬರ್ತಿರೋ ನೀವು ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.